ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕನ್ನಡಕ್ಕೆ ಆದ್ಯತೆ ಬೇಕು, ಯಾಕಂದ್ರೆ ಅದು ನಮ್ಮ ಅಸ್ಮಿತೆ ಅಂತ ನಮ್ಮ ಪ್ರತಿಯೊಬ್ಬರು ಕೂಡ ಕರ್ನಾಟಕದಲ್ಲಿ ಜೀವಿಸ್ತಾ ಇರುವಂತಹ ವ್ಯಕ್ತಿಯನ್ನ ಕೇಳಿದ್ರು ಕೂಡ ಅದೇ ವಿಚಾರ ಹೇಳೋದು. ಕನ್ನಡಕ್ಕೆ ಎಲ್ಲಾದ್ರೂ ದ್ರೋಹ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದನ್ನ ಸಹಿಸೋ ಮಾತೇ ಇಲ್ಲ. ಈಗ ಸಾರಿಗೆ ಇಲಾಖೆಯಲ್ಲೂ ಕೂಡ ಅಂಥದ್ದೊಂದು ಘಟನೆ ನಡೆದು ಹೋಗಿದೆ. ಕರ್ನಾಟಕದಲ್ಲೇ ಕನ್ನಡ ವಿರೋಧಿ ಧೋರಣೆನಾ? ಈ ಪ್ರಶ್ನೆ ಇದೆ. ಕರ್ನಾಟಕದಲ್ಲೇ ಕನ್ನಡ ವಿರೋಧಿ ಧೋರಣೆ ಅನುಸರಿಸಲಾಗ್ತಾ ಇದೆಯಾ? ಕಾರಣ BMTCಗೆ ಬೇಡವಂತೆ ಕನ್ನಡದ ಪದ. ಕನ್ನಹಳ್ಳಿ ಡಿಪೋ ಮ್ಯಾನೇಜರ್ ನಡೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಲಾಗಿದೆ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡದೆ ಇನ್ಯಾವುದು ಕೊಡ್ತೀರಿ ನೀವು? BMTC ಬಸ್ ಗ್ಲಾಸ್ ಮೇಲಿದ್ದ ಕನ್ನಡದ ಪದ ಸ್ಟಿಕ್ಕರ್ ತೆಗೆಸಿ ಉದ್ಘಾಟತನ ಮೆರೆದಿದ್ದಾರಂತೆ. ಕನ್ನಡಿಗ ಪದ ಸ್ಟಿಕ್ಕರ್ ತೆಗೆಸಿದ್ದಾರೆ ಡಿಪೋ ಮ್ಯಾನೇಜರ್. ಸ್ಟಿಕ್ಕರ್ ತೆಗೆಯದಿದ್ರೆ ಬಸ್ ಡಿಪೋದಿಂದ ಹೋಗದಂತೆ ಸೂಚನೆ ಕೊಟ್ರಂತೆ ನೋಡಿ. ಕನ್ನಡಿಗ ಸ್ಟಿಕ್ಕರ್ ತೆಗಿತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕರ್ನಾಟಕದಲ್ಲಿ ಕನ್ನಡಿಗ ಎಂಬ ಪದ ಪ್ರದರ್ಶನ ಮಾಡೋದ್ರಲ್ಲಿ ತಪ್ಪೇನಿದೆ? ಇಂಥದ್ದೊಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇದು ಕನ್ನಡ ಭಾಷೆ ಮತ್ತು ಕನ್ನಡಿಗರ ಭಾವನೆಗೆ ಅವಮಾನ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಜಾಸ್ತಿ ಆಗ್ತಾ ಇದೆ. ತೆಗಿಲಿಲ್ಲ ಅಂದ್ರೆ ಗಾಡಿ ಔಟ್ ಮಾಡಲ್ಲ.